ಮದುವೆ ಮಾಡ್ಕೊಂಬಂದು ಇಷ್ಟು ವರ್ಷ ಆಯಿತು, ಒಂದಿನ ನೆಮ್ಮದಿಯಾಗಿ ಆರಾಮಾಗಿ ಕುತ್ಕೊಂಡಿರಲಿಲ್ಲ. ಪ್ರತಿದಿನ ಅಷ್ಟು ಕೆಲಸ ಇರ್ತಾಯಿತ್ತು. ಎಲ್ಲರೂ ಅಂತಿದ್ರು ಸೊಸೆ ತಗೊಂಬಂದ್ಬಿಡು ಆರಾಮಾಗಿರ್ತೀಯಾ ಅಂತ. ಈ ಮುಸುಂಡಿ ಒಂದು ಕೆಲಸ ಮಾಡಲ್ಲ, ಅವಳ ಕೆಲಸನೂ ನಾನೇ ಮಾಡಬೇಕಿತ್ತು. ಹೆಂಗೋ ಸವಿತಕ್ಕ ಒಂದು ಪ್ಲಾನ್ ಹೇಳ್ಕೊಟ್ಲು, ಚೆನ್ನಾಗಿ ಆಯ್ತೈತೆ. ದಿನ ಇವಳು ಹಿಂಗೆ ಮಾಡ್ಕೊಂಡು ಹೋಗ್ಬಿಟ್ರೆ ಸಾಕಪ್ಪ ದೇವ್ರೇ, ನೀನು 101 ಕಾಯಿ ಹೊಡೆದ್ಬಿಡ್ತೀನಿ ಕಣಪ್ಪ ಗಣಪತಿ ಮನೆ ದೇವ್ರೇ. ಓ ಜಾನ್ಕಮ್ಮವ್ರೆ, ಏನು ಆರಾಮಾಗಿ ಮಲ್ಕೊಬಿಟ್ರಿ? ಅಲ್ಲ, ನಾನು ರೆಸ್ಟ್ ಮಾಡೋಣ ಅಂತ ಮಲ್ಗೆ ಮೈಯೆಲ್ಲ ಉರಿ ಬಂತು. ಅವಳು ಹಿಂಗೆ ದಿನ ಮಲ್ಕೋತದ್ಲು. ಗೊತ್ತಾಯ್ತದೆ ಇವಾಗ ಚೆನ್ನಾಗಿ ಕೆಲಸ ಕೊಟ್ಟಿದ್ದೀನಿ ಮಾಡಲಿ. ಏನ್ ಜಾನಕಮ್ಮವ್ರೆ, ನಾವಿಲ್ಲಿ ಮಾತಾಡ್ಸಿದ್ರು ಕೇಳಿಸ್ತಾ ಇದ್ದವ್ರಂಗೆ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ. ಓರಿ ಯಾವಾಗ ಬಂದ್ರಿ? ಇಲ್ಲ ಕಣ್ರಿ, ನನಗೆ ಕೇಳಿಸೇ ಇಲ್ಲ. ನಾನೇನೋ ಯೋಚನೆ ಮಾಡ್ತಿದ್ನಾ, ಕೇಳಿಸೇ ಇಲ್ಲ. ಬನ್ನಿ ಈ ಕಡೆಗೆ, ಟೀ ಏನಾದ್ರು ಮಾಡ್ಕೊಬಂದು ಕೊಡೋಣೇನ್ರಿ? ಅಲ್ಲ, ಏನ್ ನಿನ್ ಸೊಸೆ ಇಷ್ಟು ದಿನ ಮೈಗಳಿಯಂಗೆ ಯಾವಾಗಲೂ ರೂಮ್ ಒಳಗೆ ಇರ್ತಿದ್ನು, ಈಗೇನೋ ಪಟಪಟ ಅಂತ ಎಲ್ಲ ಕೆಲಸ ಮಾಡ್ತಾವಳೆ. ನಿನ್ನೆ ಮೊನ್ನೆಯಿಂದೆಲ್ಲ ನೋಡ್ತಾ ಇದ್ದೀನಿ ನೀನ್ ರೂಮಲ್ಲೇ ಇದೆಯಾ, ಅವಳು ಕೆಲಸ ಮಾಡ್ತಾನೆ ಅವಳೆ. ಏನಾಯ್ತು, ಏನ್ ಸಮಾಚಾರ? ಅಯ್ಯೋ ರೀ ಅದಾ. ಹಾ ಅದೇನು ಹೇಳು, ನಾನು ಸ್ವಲ್ಪ ನಗಾಡ್ತೀನಿ. ಅಲ್ಲ ರೀ, ಮೊನ್ನೆ ಗಂಗಮ್ಮನ ಕರಿಯೋಣ ಅಂದ್ಬಿಟ್ಟು ಹೋಗ್ತಾ ಇದ್ನ ಕೆಲಸ ಮಾಡ್ಕೊಡಕ್ಕೆ. ಅಲ್ಲೇ ಬರ್ತಾ ಸವಿತಾ ಸಿಕ್ಕಿದ್ಲು. ಅವಳು ಯಾಕಕ್ಕ ಈ ಗಂಗಮ್ಮನ ಮನೆ ಕಡೆ ಹೋಯ್ತಾ ಇದೆಯಾ ಅಂದ್ಲು. ನಾನು ಎಲ್ಲ ಹೇಳ್ದೆ ನನ್ನ ಸೊಸೆ ಏನು ಮಾಡಲ್ಲ, ಅದಕ್ಕೆ ಹೋಗೊಂದು ಸ್ವಲ್ಪ ಗಂಗಮ್ಮನ ಕರೆದು ಬರ್ತೀನಿ, ಕೆಲಸ ಮಾಡಿಸ್ಕೊತೀನಿ ಅಂತ. ಆಮೇಲೆ ಅವಳು ಈ ಗಂಗಮ್ಮ ಇಲ್ಲ, ಸುಮ್ಮನೆ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ನಿನ್ನ ಸೊಸೆಗೆಲ್ಲ ಕೆಲಸ ಮಾಡ್ಸಂಗೆ ಮಾಡು ಅಂತ ಅಂದ್ಲು. ಅದಕ್ಕೆ ಏನು ಪ್ಲಾನ್ ಮಾಡಿದೆ? ಹೇಳಿದ್ಮೇಲೆ ನೀವು ನಗಬಾರ್ದು, ಆಮೇಲೆ ನಂಗೆ ಬೈಲೂಬಾರ್ದು. ಇಲ್ಲ, ಯಾಕೆ ಬೈಲಿ ಹೇಳು. ನಾನು ಸುಮ್ಮನೆ ಅಲ್ಲಿ ಅಂಗ್ಲದಲ್ಲಿ ಕುತ್ಕೊಂಡು ನಿಮ್ಮಮ್ಮ ನನ್ನ ಮೈ ಮೇಲೆ ಬಂದ್ಬಿಟ್ಟಿದ್ದಾಳೆ ಅಂತ ನಾಟಕ ಆಡ್ಬಿಟ್ಟೆ. ನಾಟಕ ಆಡಿ ಮನೆ ಕೆಲಸ ಎಲ್ಲ ನೀನೇ ಮಾಡಿದ್ರೆ ನಾನು ಹುಡ್ತಿಟ್ಟಿರೋ ಚಿನ್ನ ಒಡವೆ ಎಲ್ಲ ಹೇಳ್ತೀನಿ ನಿನ್ನ ಕನ್ಸಲ್ಲಿ ಬಂದು ಅಂತಂದೆ. ಅದಕ್ಕೆ ಅಷ್ಟು ಗಡಿಬಿಡಿ ಅಂತ ಕೆಲಸ ಮಾಡ್ತಾ ಅವಳೆ ನಿಮ್ಮ ಮುದ್ದು ಸೊಸೆ. ಓಹೋ, ಹಿಂಗೋ ವಿಚಾರ. ನೀನು ಭಾಳ ಚಾಲಾಕಿ ಇದೆಯಾ ಬಿಡು. ಇನ್ನೇನು ಮಾಡೋದ್ರಿ? ಅಯ್ಯೋ, ನಾನು ಎಲ್ಲ ಕೆಲಸ ಯಾವಾಗ ಮುಗಿಸ್ತೀನೋ, ಯಾವಾಗ ನಮ್ಮ ಅಜ್ಜಿ ಕನ್ಸಲ್ಲಿ ಬಂದಂಗೆ ಒಡವೆ ಎಲ್ಲ ಹೇಳ್ತಾರೋ. ಅಪ್ಪ, ನಂಗೆ ಈ ಖುಷಿನ ತಡ್ಕೊಳಕ್ಕಾಗ್ತಾ ಇಲ್ವಲ್ಲ. ಏನು ಅಮ್ಮೋರು ಆಲೆ ಸುಮಾರು ದಿವಸದಿಂದ ಏನು ಕೆಲಸದ ಮೇಲೆ ಕೆಲಸ ಮಾಡ್ತಾ ಇದ್ದೀರಲ್ಲ? ಏನಿಲ್ಲ ರೀ, ನಮ್ಮನೆ ಕೆಲಸ ನಾವು ಮಾಡ್ಕೊಳ್ದೆ ಇನ್ಯಾರು ಮಾಡ್ತಾರ್ರಿ, ಅದಕ್ಕೆ ಮಾಡ್ತಾ ಇದ್ದೆ. ದೇವ್ರು ಇಷ್ಟೊಂದು ಒಳ್ಳೆ ಬುದ್ಧಿ ನಿಂಗೆ ಯಾವಾಗ ಕೊಡ್ತೋ? ಸುಮ್ಮನಿರ್ರಿ, ತಮಾಷೆ ಮಾಡಬೇಡಿ. ಇವಳು ಮಾಡ್ತಾ ಇರೋ ಕೆಲಸ ನನಗೆ ಯಾಕೋ ಅನುಮಾನ ಬರಂಗೈತಲ್ಲ. ಏನೋ ಐತೆ, ಹೇಳ್ತಾ ಇಲ್ಲ ಅತ್ತೆ ಸೊಸೆ ಇಬ್ರು. ಸರಿ ರೀ, ನೀವಿಲ್ಲೇ ಕೂತೀರಿ, ನಾನು ಸ್ವಲ್ಪ ಸವಿತನ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಸರಿ ಹೋಗ್ಬಾ. ಸವಿತಾ, ಸವಿತಾ, ಯಾರು? ಸವಿತಾ, ನಾನು ಜಾನಕಿ ಕಣನ್, ಬಾರೋ ಆಚೆಗೆ. ಓ ಜಾನಕಕ್ಕ, ಏನು ನನ್ನೇ ಹುಡ್ಕೊಂಡು ಬಂದಿರಂಗೈತೆ. ಏನು ಸಮಾಚಾರ ಅಕ್ಕ? ಏನಿಲ್ಲ ಕಣವ, ನೀನು ಅವತ್ತೊಂದು ಉಪಾಯ ಮೇಳ್ಕೊಟ್ಟಿದ್ದಲ್ಲ, ಅದು ನಮ್ಮ ಮನೇಲಿ ಚೆನ್ನಾಗಿ ಆಯ್ತೈತೆ. ಅದನ್ನೇ ಹೇಳ್ಬಿಟ್ಟು ನಾಳೆ ಸ್ವಲ್ಪ ಹೊಲದಲ್ಲಿ ಕೆಲಸ ಇತ್ತಾ, ಅದಕ್ಕೆ ನೀನು ಬರ್ತೀಯಾ ಅಂತ ಕೇಳೋಣ ಅಂತ ಬಂದೆ. ಹೌದಾ, ಏನು ಕೆಲಸ ಅಕ್ಕ? ಮೆಣಸಿನ್ಕಾಯಿ ಬಿಡ್ಸೋ ಕೆಲಸ ಕಣವ, ಬರ್ತೀಯಾ ಅಲ್ವಾ? ನಾನು ಯಾರಿಗೂ ಹೇಳಿಲ್ಲ, ನಾನು ನೀನು ಇಬ್ಬರೇ ಕಿತ್ಕೊಳಕಾಯ್ತದೆ ಅಂತ. ಆಯ್ತು ಬಿಡಕ್ಕ, ಬರ್ತೀನಂತೆ. ಅಲ್ಲ, ಇದು ನಾಳಿಕೆ ಮೆಣಸಿನ್ಕಾಯಿ ಕುಯ್ಬೇಕಲ್ಲ, ಯಾರಿಗಾದ್ರೂ ಹೇಳ್ಬಿಟ್ಟು ಬರೋಗು. ನಾನು ಅವ್ವನ್ನ ನೋಡೋದನ್ನ, ಅವ್ವ ಇರಲಿಲ್ಲ ಅಲ್ಲಿ. ಆಮೇಲೆ ಯಾರಾದರೂ ಹೇಳ್ಕೊಬಿಡ್ತಾರೆ, ಎಲ್ಲರಿಗೂ ಆಳುಗಳು ಬೇಕು ಇವಾಗ. ಒಂಚೂರು ಸವಿತಕ್ಕ ಚೆನ್ನಾಗಿ ಕೆಲಸ ಮಾಡ್ತಾಳೆ, ಹೋಗ್ಬಿಟ್ಟು ಹೇಳ್ಬಿಟ್ಟು ಬರೋಗು. ನೀನೇ ಬೇಗ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರೋಗು. ನಾಳಿಕೆ ಬೆಳಿಗ್ಗೆ 8 ಗಂಟೆಗೆ ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಬರೋಗು ಮೆಣಸಿನ್ಕಾಯಿ ಕುಯ್ಯೋಕ್ಕೆ. ಸರಿ ಬಿಡಿ, ಆಯ್ತು, ಹೇಳ್ಬಿಟ್ಟು ಬರ್ತೀನಂತೆ. ಸರಿ ಬಿಡಿ, ಆಯಿತು, ಹೇಳ್ಬಿಟ್ಟು ಬರ್ತೀನಂತೆ, ಈಗಲೇ ಹೋಗಿ. ನಮ್ಮ ಅತ್ತೆನೇ ಕರಿಯಕ್ಕೆ ಬಂದವರಲ್ಲ, ಮತ್ತು ನಮ್ಮ ಮನೆಯವ್ರು ಸುಮ್ಮನೆ ಕಳಿಸಿದ್ರಲ್ಲ ನನ್ನ. ಆದ್ರೂ ನಿನ್ನ ಪ್ಲ್ಯಾನ್ ಚೆನ್ನಾಗೈತೈತೆ ಕನ್ಸಜಾತ. ಅಯ್ಯೋ, ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗೋದಿಲ್ಲ. ಇರ್ಲಿ ಬಿಡಕ್ಕ, ಅದರಲ್ಲೆಲ್ಲ ಏನು ಥ್ಯಾಂಕ್ಸು. ಏನು ಥ್ಯಾಂಕ್ಸು ಅಂತ ಮಾತಾಡ್ಕೋತಾರಲ್ಲ ಇವರಿಬ್ರು. ಅದೇನು ತಡಿ, ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ಳೋಣ. ಸದ್ಯ ಇವಾಗಾದ್ರೂ ನೀನು ಸ್ವಲ್ಪ ರೆಸ್ಟ್ ಸಿಕ್ತಲ್ಲ ಬಿಡು. ಹೆಂಗೋ ನೀನು ಕೆಲಸ ಮಾಡಿ ಸುಸ್ತಾಗಿದೆ, ಈಗ ಹೆಂಗೋ ಒಳ್ಳೆ ಉಪಾಯದಿಂದ ನೀನು ಸೊಸೆನೇ ಕೆಲಸ ಮಾಡಂಗೈತಲ್ಲ ಬಿಡು. ಉಪಾಯನಾ? ನನ್ನ ಕೆಲಸ ಮಾಡೋಕ್ಕೆ ಉಪಾಯ ಅಂತವ್ರೆ, ಏನಿದು? ನಾನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿಬಿಟ್ಟೆ ಅನ್ಕೋ. ನಾನು ನಮ್ಮ ಅತ್ತೆ ಮೈ ಮೇಲೆ ಬಂದವಳೆ ಅನ್ನಂಗೆ ಆ್ಯಕ್ಟಿಂಗ್ ಮಾಡಿಬಿಟ್ಟೆ. ನಮ್ಮ ಅತ್ತೆ ಮೈ ಮೇಲೆ ಬಂದಿದ್ದವ್ರ ಅತ್ತೆ ಅಂತ ಆ್ಯಕ್ಟಿಂಗ್ ಮಾಡಿದ್ದ? ಎಂಥ ಉಸಿರು ಒಳ್ಳೆ ನಮ್ಮತ್ತೆ, ಎಂಥ ಬುದ್ಧಿ ಕಲ್ತವಳೆ. ಬಾಬಾ ಮನೆಗೆ ಇವತ್ತು ನೀನು ಕುಡಿಯ ಟೀ ಒಳಗೆ ಬೇದಿ ಮಾತ್ರ ಹಾಕ್ಕೊಡ್ತೀನಿ. ಅಕ್ಕ, ನೀನು ಸೊಸೆ ಬತ್ತಾವಳೆ, ಮಾತಾಡ್ಬೇಡ ತಡಿ. ಅವಳಾಕೆ ಬತ್ತಾವಳಿ ಇಲ್ಲಿಗೆ? ಯಾಕ್ಲೇ? ಏನೂ ಇಲ್ಲ, ನಿಮ್ಮ ಮಗ ಕಳಿಸಿದ್ರು ಸವಿತಕ್ಕನ ಕರ್ಬಿಟ್ಟು ಬರೋಗು. ನಾಳಿಕೆ ತೋಟದಲ್ಲಿ ಕೆಲಸ ಇದೆ, ಮೆಣಸಿನ್ಕಾಯಿ ಕೀಳ್ಬೇಕು, ಬೆಳಗ್ಗೆನೆ ಬಂದ್ಬಿಡಕ್ಕೆ ಹೇಳು ಅಂತ ಹೇಳ್ಬಿಟ್ಟು ಬಾ ಅಂತ ಕಳಿಸಿದ್ರು. ಅದಕ್ಕೆ ಬಂದೆ. ನಾನು ನೋಡ್ಬಿಟ್ಟು ಏನೋ ಮಾತನ್ನೇ ನಿಲ್ಲಿಸ್ಬಿಟ್ರಿ, ಅದೇನು ಮಾತಾಡಿ ನಾನು ಕೇಳಿಸ್ಕೊತೀನಿ.
ಅಯ್ಯೋ ನಾನು ಅದಕ್ಕೆ ಬಂದಿದ್ದು, ಅವಳಿಗೆ ಮೆಣಸಿನ್ಕಾಯಿ ಕುಯ್ಯಕ್ಕೆ ಹೇಳಕ್ಕೆ ಬಂದಿದ್ದು. ನಾವೇನು ಮಾತಾಡ್ತಿದ್ದೋ ಅದೇ ಮಾತಾಡ್ಕೊತಾ ಇದ್ದು, ಬೇಗ ಬಂದ್ಬಿಡು ಹೋಗ್ಬಿಟ್ಟು ಬರೋಣ ಅಂತ. ಇನ್ನೇನು ಮಾತಾಡ್ಕೊಂಡರು? ಸರಿ ಸರಿ ಬನ್ನಿ ಮನೆಗೆ. ನಾನು ಬರ್ತೀನಂತೆ, ನೀನು ಹೋಗಿ ಕೆಲಸ ಮಾಡ್ತಾ ಇರು. ಸವಿತಾ, ನಾವು ಮಾತಾಡ್ಕೊಂಡಿದ್ದೇನಾದರೂ ಈ ಬಿತ್ರಿ ಕೇಳಿಸ್ಕೊಂಬಿಟ್ಲಾ? ಅಯ್ಯೋ ಕೇಳಿಸ್ಕೊತಂತೆ ಕೇಳಿಸ್ಕೊತಾಳು ಬಿಡಕ್ಕ, ಅದಕ್ಕೇನಂತೆ. ಆಮೇಲೆ ನೀನು ಆವಾಜ್ ಹಾಕುವಂತೆ, ನೀನು ಮಾಡ್ದೆ ಇನ್ಯಾರು ಮಾಡ್ತಾರೆ ಅಂತ ಹಂಗಂತೀಯಾ? ಬಿಡು, ನೋಡ್ಕೊಳಕ್ಕಾಯ್ತದೆ ಗೊತ್ತಾಗಿದ್ರೆ. ಅಲ್ಲ ನಮ್ಮ ಅತ್ತೆ ಕತ್ತೆ ನೋಡಿ ಎಂಥ ಕೆಲಸ ಮಾಡಿಸ್ಬಿಟ್ಲು. ಏನೋ ಬರೋ ಕೆಲಸ ಎಲ್ಲ ನಾನು ಒಬ್ಳು ಕೈಲ ಮಾಡಿಸ್ಬಿಟ್ಲಲ್ಲ. ಹಾಂ, ಮಾಡ್ತೀನಿ. ಈ ಸೇಡ ಮಾತ್ರ ನಾನು ಬಿಡೋದಿಲ್ಲ. ಈ ಸೇಡ ನಾನು ತೀರಿಸ್ಕೊತೀನಿ. ಇಲ್ಲಾಂದರೆ ನಾನು ನಮ್ಮ ಅಪ್ಪಂಗೆ ಹುಟ್ಟಿದ ಮಗಳೇ ಅಲ್ಲ, ತೀರಿಸ್ಕೊತೀನಿ ಈ ಸೇಡ. ಮುಂದುವರೆಯುವುದು. ಕತೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.